ಸೈಲೆನ್ಸ್. ಅಲ್ಲಿ ನಿಮ್ಮ ಈಗ ನೋಟ್ಸಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ತಗೊಳ್ಳಿ, ಇದ್ರೆ ನೋಟ್ಸು ಯು ಅಂಡರ್ಲೈನ್ ದಟ್. ಟೈಮ್ ವ್ಯಾಲ್ಯೂ ಆಫ್ ಮನಿ ಸಾಫ್ಟ್ ಕಾಪಿಯಲ್ಲಿದ್ದವರು ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿಯಲ್ಲಿದ್ದವರು ಹಾರ್ಡ್ ಕಾಪಿಯಲ್ಲಿ ತಗೊಳ್ಳಿ. ಓಕೆ, ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಫಿನಾನ್ಸ್. Okay, so in taking the decisions, it is time value is considered because the money is invested in one point of time and the money received in different points of time in the form of profit. ಸೊ ನಾವೇನು ಮಾಡ್ತೀವಿ, ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನು ತುಂಬ ಇಂಪಾರ್ಟೆಂಟಾಗಿ ತೊಗೊಳ್ಬೇಕು. ಯಾಕೆಂದರೆ ನಾವು ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡೋದು 1 or 2 ಪಾಯಿಂಟ್ಸಲ್ಲಿ ಏನು ಮಾಡ್ತೀವಿ, ನಾವು ಅದನ್ನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ವಿ ಆರ್ ರಿಸೀವಿಂಗ್ ದ ಪ್ರಾಫಿಟ್ ಆರ್ ದ ಇನ್ಕಮ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. ಸೊ ಬೇರೆ ಬೇರೆ ಪಾಯಿಂಟ್ಸಲ್ಲಿ ಏನು ಮಾಡ್ತೀವಿ, ಅದನ್ನು ರಿಸೀವ್ ಮಾಡ್ತೀವಿ. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಟುಡೇಸ್ 1 rupee ಈಸ್ ನಾಟ್ ಈಕ್ವಲ್ ಟು ಟುಮಾರೋಸ್ 1 rupee. ಇವತ್ತಿನ 1 ರೂಪಾಯಿ ನಾಳೆಯ 1 ರೂಪಾಯಿಗೆ ಸಮ ಅಲ್ಲ. ಇದ್ರ ದಟ್ಸ್ ಅ ವ್ಯಾಲ್ಯೂ ಆಫ್ 1 rupee ಗೋಸ್ ಆನ್ ಡಿಕ್ರೀಸಿಂಗ್ ಡೇ ಬೈ ಡೇ. ಏನಾಗ್ತದೆ, ಪ್ರತಿ ದಿವಸನೂ ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಪರ್ಚೇಸಿಂಗ್ ಪವರ್ ಈಸ್ ಡಿಕ್ರೀಸ್ಡ್. ಟುಡೇ ವಿ ಆರ್ ಪರ್ಚೇಸಿಂಗ್ ಮೋರ್, tomorrow we are purchasing less with that money. Okay, because today's money has greater value than the tomorrow's money. ಇವತ್ತು ಮನಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ನಾಳೆ ಅಥವಾ ಆಫ್ಟರ್ ಸಮ್ ಟೈಮ್ ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ time value is considered at all points of time while calculating that is cash inflow and the outflow. There are 3 reasons for that. So 3 reasons ಇದೆ. So what is the first one? During the inflation. What do you mean by inflation? Inflation means increase in the price of the products and services. So that is during the inflation the purchasing power is decreased. So inflation ಅಲ್ಲಿ ಏನಾಗುತ್ತೆ, ನಮ್ಮ ಪರ್ಚೇಸಿಂಗ್ ನಾವು ಕೊಂಡ್ಕೊಳ್ಳುವಂಥ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ಸೊ ಟುಡೇ ವಿ ಆರ್ ಹ್ಯಾವಿಂಗ್ ಮೋರ್ ರೇಟ್ ದಟ್ ಈಸ್ ಪರ್ಚೇಸಿಂಗ್ ಪವರ್ ದ್ಯಾನ್ ದ ಟುಮಾರೋ ಪರ್ಚೇಸಿಂಗ್. ಓಕೆ, ನಾವು ನಾಳೆ ಪರ್ಚೇಸ್ ಮಾಡೋದು ಅದೇ ದುಡ್ಡಿಗೆ ಕಡಿಮೆ ಪರ್ಚೇಸ್ ಮಾಡ್ತೀವಿ. ಈಗ ಏನಾಗುತ್ತೆ, ನಮಗೆ ಜಾಸ್ತಿ ಪರ್ಚೇಸಿಂಗ್ ಪವರು ಇದೆ. ಸೊ ಡೇ ಬೈ ಡೇ ಅವರ್ ಪರ್ಚೇಸಿಂಗ್ ಪವರ್ ಈಸ್ ರೆಡ್ಯೂಸ್ಡ್. ಒನ್ ರೀಸನ್. Second reason is, so there is a preference of the shareholder, that is the individuals, for current consumption over future consumption. Today we are sacrificing present consumption in order to get more in the future. ಅಂದರೆ ನಾವೇನು ಮಾಡ್ತೀವಿ, ಕೆಲವು ಸಲ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಅದನ್ನು ಫ್ಯೂಚರ್ ಕನ್ಸಂಪ್ಷನ್ನಿಗೆ ಏನು ಮಾಡ್ತೀವಿ, ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು ನಾವು ಬೇಡ ಅಂತ ಬಿಡೋದು ಯಾಕೆ ಅಂದರೆ ಮುಂದೆ ನಮಗೆ ಅದರಿಂದ ಜಾಸ್ತಿ ಬೆನಿಫಿಟ್ಟು ಬರಬೇಕು. ದ ಥರ್ಡ್ ರೀಸನ್ ಈಸ್, if you invest capital or money in any productive purposes, so we are expecting the growth in that. ನಾವು ಯಾವತ್ತು ಏನೇ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದೇನಾಗಬೇಕು, ಅದು ಇನ್ಕ್ರೀಸ್ ಆಗಬೇಕು, ಬೆಳಿಬೇಕು. ಇಟ್ ಶುಡ್ ಗ್ರೋ. ಸೊ ದಟ್ ಈಸ್ ವೈ 1 plus R is taken into consideration. 1 plus R is taken into consideration. If you put 1 rupee, it goes on increasing its value. ಅಂದರೆ ಜಾಸ್ತಿ ಆಗ್ತಾ ಹೋಗಬೇಕು. So for 3 reasons, time value of money is very very important. So time value of money ತುಂಬ important ಆಗುತ್ತೆ. So there are 4 systems of investment. Already I told that the first one is compounding and discounting. Compounding and discounting. Second one is perpetuity. Third one is future value of annuity. Future value of annuity.
one is present value of annuity. Present value of annuity. Okay, there are 4 systems of investment. Now investment ಮಾಡಬೇಕಾದ್ರೆ 4 ಸಿಸ್ಟಮ್ ಇದೆ. ಒಂದು compounding and discounting. Second one is perpetuity. Fourth one is future value of annuity. Fourth one is present value of annuity. So under that, first one is compounding and discounting. So what do you mean by compounding? So compounding interest is followed where a lump sum amount is invested or lent at the beginning, and the repayment is also in single premium, that is single shot. So that is in the single amount. So ಇಲ್ಲಿ ಏನು ಮಾಡ್ತೀವಿ ನಾವು ಕಾಂಪೌಂಡಿಂಗಲ್ಲಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೇ ಸಲ ರೀಪೇಮೆಂಟ್ ಮಾಡ್ತೀವಿ, ಅಥವಾ ಒಂದು ಸಲ ಲೋನನ್ನು ಕೊಟ್ಬಿಟ್ಟು ವಾಪಸ್ಸು ಒಟ್ಟಿಗೆ ಇಸ್ಕೊಳ್ತೀವಿ. ಓಕೆ, ಇನ್ವೆಸ್ಟಿಂಗ್ ದ ಮನಿ ಇನ್ ಒನ್ ಪಾಯಿಂಟ್ ಆ್ಯಂಡ್ ರಿಸೀವಿಂಗ್ ದ ಮನಿ ರೀಪೇಮೆಂಟ್ ಈಸ್ ಆಲ್ಸೋ ಇನ್ ಒನ್ ಪಾಯಿಂಟ್ ಇನ್ ಲಮ್ಸ್. ಸೊ ಒಂದು ಪಾಯಿಂಟಲ್ಲಿ ಅಷ್ಟನ್ನು ನಾವೇನು ಮಾಡ್ತೀವಿ, ಅದನ್ನು ಇಸ್ಕೊಳ್ತೀವಿ. This method is applicable where you are evaluating the long-term projects, single premium insurance policies, and single payment investment in mutual funds. ಅಂತಂದರೆ ನೀವು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸನ್ನು ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ, ಆಮೇಲೆ LICಯಲ್ಲಿ ಲೈಫ್ ಇನ್ಶೂರೆನ್ಸಲ್ಲಿ ಸಿಂಗಲ್ ಪ್ರೀಮಿಯಮ್ ಇನ್ವೆಸ್ಟ್ಮೆಂಟ್ ಒಂದ್ಸಲಿ ಹಾಕೋದು, ಆಫ್ಟರ್ ಸಮ್ ಇಯರ್ಸ್ ನಮಗೆ ಇಷ್ಟು ದುಡ್ಡು ಬರೋದು, ಆಫ್ಟರ್ ಸಮ್ ಇಯರ್ಸ್ ಒಂದ್ಸಲಿ ನಮ್ಗೆ ಇಷ್ಟು ದುಡ್ಡು ಬರಬೇಕು ಆ ಥರದ್ದು. ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆಮೇಲೆ ಏನು ಮಾಡ್ತೀವಿ, ಅದನ್ನು ವಾಪಸ್ ಒಂದ್ಸಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ತೀವಿ. ನೋಡಿ, ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಕಾಂಪೌಂಡಿಂಗನ್ನು ತಗೊಳ್ತೀವಿ. So today we are investing the money, after some years we are getting the money in lumps. So ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದೇ ಸಲ ಮಾಡೋದು, ಸ್ವಲ್ಪ ವರ್ಷದ ನಂತರ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಕಂಪೌಂಡಿಂಗ್. ಓಕೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ಕ್ಯಾಲ್ಕುಲೇಷನ್ ಆಫ್ ಮೆಚುರಿಟಿ ವ್ಯಾಲ್ಯೂ. ಸೊ ದ ಫಾರ್ಮುಲಾ ಫಾರ್ ದಿಸ್ ಈಸ್ A is equal to P into 1 plus R to the power of n. 1 plus R to the power of n. That is, we are calculating A here. That is a maturity value. A means, what is that? Maturity value. P means initial investment. R means rate of interest. So N means number of years. So with the help of this formula we are calculating the maturity value. So first problem ಅನ್ನು ನೋಡ್ಕೊಳ್ಳಿ, ನಾನು ಆಲ್ರೆಡಿ ಮಾಡಿಸಿದ್ದೀನಿ, ಈಗ ನೋಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಅಶೋಕ ಪ್ರೈವೇಟ್ ಲಿಮಿಟೆಡ್ purchased rupees 40,000 worth of mortgage bonds for 5 years tenure. If the bond carries 15% interest, calculate the maturity value of bonds. ಅಂತಂದರೆ ಅಶೋಕ ಪ್ರೈವೇಟ್ ಲಿಮಿಟೆಡ್ ಅವರು 40,000 ರೂಪಾಯಿನ ಒಂದೇ ಸಲ ಬಾಂಡ್ಸಲ್ಲಿ ಏನು ಮಾಡ್ತಾಯಿದ್ದಾರೆ, ಇನ್ವೆಸ್ಟ್ಮೆಂಟನ್ನು ಮಾಡ್ತಾಯಿದ್ದಾರೆ. ಆ ಬಾಂಡ್ ಎಷ್ಟು ವರ್ಷದ ಬಾಂಡ್ ಅದು? 5 years. ಸೊ 5 years ನೀವು ಒಂದ್ಸಲಿ 40,000 ಹಾಕಿದ ಮೇಲೆ 5 ವರ್ಷ ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ. ಸೊ
ಸೊ ದಟ್ ಬಾಂಡ್ ಕ್ಯಾರೀಸ್ 15% ರೇಟ್ ಆಫ್ ಇಂಟ್ರೆಸ್ಟ್. ನಿಮ್ಗೆ ಎಷ್ಟು ಕೊಡ್ತಾ ಇದ್ದಾರೆ? 15% ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ವಾಟ್ ಈಸ್ ದ ಮೆಚುರಿಟಿ ವ್ಯಾಲ್ಯೂ ಆಫ್ ದ ಬಾಂಡ್ಸ್? 5 ವರ್ಷ ಆದಮೇಲೆ ಅದಕ್ಕೆ ಎಷ್ಟು ಬರುತ್ತೆ ನಿಮಗೆ ದುಡ್ಡು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಾರ್ಮುಲಾ ಈಸ್ ಕಾಂಪೌಂಡಿಂಗ್ ಫಾರ್ಮುಲಾ. ಸೊ A is equal to P into ಬ್ರಾಕೆಟ್ ಹಾಕಿದರೆ ಏನದು ಇಂಟು 1 plus R to the power of n. So P is 40,000, 1 is 1 plus R is what? 15%. 15% and it should be converted into decimals. ಅಂತಂದರೆ 15 divided by 100 ಅದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? E0ಗೆ 5, ಸೊ E0ಗೆ 1, ಸೊ 1ಗೆ 0.15 ಆಗುತ್ತೆ. ಸೊ 0.15, what is the number of years? 5 years. So 40,000 into 1.15 to the power of 5. Okay. So ಈಗ ಏನು ಮಾಡಬೇಕು? 40,000 ಈಗ 1.15 ಅದನ್ನು 5 years ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಾಡಬೇಕು? ಅದು 1.15 into 1.15 into 1.15 into 1.15 into 1.15. ಇದು 5 years ಇದ್ರೆ ಮಾಡ್ಬಿಡ್ಬೋದು. 20 years ಎಲ್ಲ ಕೊಟ್ಟರೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? 20 years ಎಲ್ಲ ಕೊಟ್ಟರೆ ಆಗೋದಿಲ್ಲ. ಸೊ ಏನಾಗುತ್ತೆ? 5 times ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫಸ್ಟು 1.15 into 1.15 ಕ್ಯಾಲ್ಕುಲೇಟರ್ ಮಾಡ್ಕೊಳ್ಬೇಕು. ಮಾಡಿ ನೋಡಿ 1.15 ನಾ ಹೇಳ್ತೀನಿ ಏನು ಮಾಡಬೇಕು ಅಂತ. 1.15 into 1.15 ಕ್ಯಾಲ್ಕುಲೇಟರ್ ಮಾಡಿ ನೋಡಿ. ಮೊನ್ನೆ ನೀವು ಮಾಡಿಲ್ಲ, ಎಷ್ಟು ಬರುತ್ತೆ ಹಾಗೆ ಇಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಈಗ 2 ಸಲ ಆಯಿತು ಇದು. ಓಕೆ, ಇನ್ನು 2 ಸಲ ಮಾಡಬೇಕು ನಾವು. 3 ಸಲ ಅಲ್ವಾ? 3 ವರ್ಷ, 2 ವರ್ಷದಾಯಿತು. 1, 2, 3 ವರ್ಷ ಮಾಡಬೇಕು. ಸೊ 3 ವರ್ಷ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ನೀವು 3 times ಈಕ್ವಲ್ಸನ್ನು ಒತ್ತಬೇಕು. 3 times ಎಣಿಸ್ಕೊಂಡು ಬತ್ತಿ ಮಾಡಿದ ಮೇಲೆ ಎಷ್ಟು ಬರುತ್ತೆ ಹೇಳಿ? 2.0 113 ಹಾಗೆ ಇಟ್ಕೊಳ್ಳಿ. ಸೊ ಇದು ಮಲ್ಟಿಪ್ಲೈ ಮಾಡಿದರೆ ಹೌ ಮಚ್ ಯು ಗಾಟ್? 80,454. ಮೊನ್ನೆ ನಾವು 45 ಓಕೆ ವಾಟ್ ಎವರ್ ಇಟ್ ಇಸ್. ಸೊ ಇಲ್ಲಿ ಮೊನ್ನೆ ನಾವು 0.1 ಮಾತ್ರ ತೊಗೊಂಡಿದ್ವಿ, ಅದಕ್ಕೆ 450 ಬಂದಿತ್ತು. 454 ಬಂದರೂ ಏನು ತೊಂದರೆ ಇಲ್ಲ. ಸೊ ಆಫ್ಟರ್ 5 years ನಿಮ್ಗೆ ಎಷ್ಟು ಬರುತ್ತೆ ಅಮೌಂಟು? 80,454 ಬರುತ್ತೆ. ಅದನ್ನು ಮಾಡಿಸ್ತೀನಿ ಮೊನ್ನೆ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ ಏನು? ಕೆನರಾ ಬ್ಯಾಂಕ್ ಆಫರ್ಡ್ an educational loan to ರಾಹುಲ್, an engineering student. ಸೊ ಕೆನರಾ ಬ್ಯಾಂಕ್ ಅವರು ರಾಹುಲ್ ಅನ್ನೋ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಒಂದು ಏನೋ ಲೋನ್ ಕೊಡ್ತಾ ಇದ್ದಾರೆ ಓದಲಿಕ್ಕೆ. ಸೊ ಅಮೌಂಟ್ ಲೆಂಟ್ ವಾಸ್ ₹5 lakh. ಸೊ ಎಷ್ಟಾಯ್ತು ಅಲ್ಲಿಗೆ? ಸೊ ಅಮೌಂಟ್ ಲೆಂಟ್ ಈಸ್ P is 5 lakh. Initial investment is 5 lakhs. So R is, what is the rate of interest? Carrying a compound interest of 6%. 6% ಅಂದರೆ ಎಷ್ಟಾಯ್ತದು? 0.06. ಅದು ಹೇಗೆ ಬಂತ ಗೊತ್ತಾಯ್ತಲ್ವಾ? 0.06 ಅಂತಂದರೆ 6% ಡಿವೈಡೆಡ್ ಬೈ 100 ಅಂದರೆ E0ಗೆ 6, E0ಗೆ ಏನಿಲ್ಲ 0, ಸೊ 1 is a point. Okay, 0.06. So what is the n? N is number of years. So the Rahul repaid the entire amount after 7 years along with the interest in one lump sum. 7 ವರ್ಷ ಆದಮೇಲೆ ಒಟ್ಟಿಗೆ ಲಂಪ್ ಸಮ್ ಅಂದರೆ ಒಟ್ಟಿಗೆ ಕೊಡೋದು. ಓಕೆ, 7 ವರ್ಷ ಆದಮೇಲೆ ವಾಪಸ್ ಕೊಡಬೇಕು. ಸೊ ದಟ್ ಈಸ್ 7
years. 7 ವರ್ಷ ಆದಮೇಲೆ ಕೊಡ್ತಾರೆ. Then we should find out the after 7 years ಎಷ್ಟು ಹಣ ಕೊಡಬೇಕು. A is calculated. Okay. A ನ ಕ್ಯಾಲ್ಕುಲೇಷನ್ ಮಾಡಬೇಕು. So ಫಾರ್ಮುಲಾ ಹಾಕೊಳ್ಳಿ. A is equal to P into 1 plus R to the power of n. P is 5 lakhs. 1 plus R is to 0.06 to the power of 7. 5 lakhs into 1.06 to the power of 7. 5 lakhs. ಸೊ ಈಗ ಏನು ಮಾಡಬೇಕು, 7 ಟೈಮ್ಸ್ ಮಾಡಬೇಕು. ಫಸ್ಟ್ ಏನು ಮಾಡ್ಕೊಳ್ಳಿ, 1.06 ಇಂಟು 1.06 ಮಾಡಿ ಇಟ್ಕೊಳ್ಳಿ. ಹಾಗೆ 2 ಸಲ ಆಯಿತು. 7 ವರ್ಷದಲ್ಲಿ ಎಷ್ಟಾಯಿತು, 2 ಸಲ ಆಯ್ತಲ್ವಾ. ಇನ್ನು ಎಷ್ಟು ಸಲ ಮಾಡಬೇಕು, 5 ಟೈಮ್ಸ್. 5 ಟೈಮ್ಸನ್ನು ಈಕ್ವಲ್ಸನ್ನು ಎಣಿಸ್ಬಿಟ್ಟು ಒತ್ತಿ ನಿಮ್ಗೆ ಏನು ಬರುತ್ತೋ ಅದನ್ನು ಹಾಕಿ. ಎಷ್ಟು, 1.5036. ಸೊ ಎಷ್ಟು ಬರುತ್ತೆ ಅಲ್ಲಿಗೆ, 7,51,815 ಬರುತ್ತೆ. ಪಾಯಿಂಟ್ ಇದು ಬಿಟ್ಬಿಟ್ಟು ತೊಂದರೆ ಇಲ್ಲ, ಅದು ಪಾಯಿಂಟ್ ಹಾಕಿಬಿಟ್ಟು. ಸೊ ನೋಡಿ, ಅವನು ರಾಹುಲ್ ಆಫ್ಟರ್ 7 years ಅಟ್ ದ ರೇಟ್ ಆಫ್ 6% ಇಂಟ್ರೆಸ್ಟ್ 5 lakhs ತೊಗೊಂಡಿದ್ದಕ್ಕೆ ಎಷ್ಟು ವಾಪಸ್ ಕೊಡಬೇಕು, ಅವನು 7,51,815 ರೂಪಾಯಿ ಕೊಡಬೇಕು. ಓಕೆ, ಅಂದರೆ ನೋಡಿ ಎರಡೂ ಲೆಕ್ಕದಲ್ಲೂ ಸೊ ಏನಿದೆ, ಯು ಆರ್ ಇನ್ವೆಸ್ಟಿಂಗ್ ದ ಮನಿ ಇನ್ 1 point ಆ್ಯಂಡ್ ರೀಪೇಮೆಂಟ್ ಈಸ್ ಆಲ್ಸೋ ಮೇಡ್ ಇನ್ 1 point, ಅಂದರೆ ಇನ್ ಲಂಪ್ ಸಮ್. ಒಟ್ಟಿಗೆ ನೀವು ಕೊಡ್ತಿದ್ದೀರಿ, ಒಟ್ಟಿಗೆ ಅವ್ರು ನಿಮಗೆ ಕೊಡ್ತಾರೆ, ಒಟ್ಟಿಗೆ ವಾಪಸ್ ಕೊಡ್ತಿದ್ರು. ಇನ್ವೆಸ್ಟ್ಮೆಂಟ್ ಮನ್ಸಲ್ಲಿ ವಾಪಸ್ಸನ್ನು ಏನು ಮಾಡ್ತಾಯಿದ್ದೀವಿ ನಾವು, ಒಟ್ಟಿಗೆ ಕೊಡ್ತಾಯಿದ್ದೀವಿ. ಓಕೆ, ಕಾಂಪೌಂಡಿಂಗ್ ಅಂತಂದರೆ ಏನು ಹೇಳಬೇಕೀಗ, ಶಾರ್ಟಲ್ಲಿ ಹೇಳಬೇಕಂದ್ರೆ ಏನು ಹೇಳಬೇಕು, ದಟ್ ಈಸ್ ಇನ್ವೆಸ್ಟ್ಮೆಂಟ್ ಇನ್ 1 lump sum and repayment is also done in 1 lump sum. Okay, so that is calculating the maturity value of an investment from the amount invested. So calculating the notes ಇದೆ, calculating the maturity value of an investment from the amount invested. Okay, is called compound. Second one is discounting. ಡಿಸ್ಕೌಂಟಿಂಗ್ ಅಂದರೆ ಏನು, ಇಷ್ಟು ಅರ್ಥ ಆಗ್ತಿದೆಯಾ? ಡಿಸ್ಕೌಂಟಿಂಗ್ ಅಂದರೆ ಏನು? ಡಿಸ್ಕೌಂಟಿಂಗ್ ಅಂದರೆ ಇಟ್ಸ್ ಅಪೋಸಿಟ್ ಟು ದಟ್ ಇಸ್ ಅ ಕಾಂಪೌಂಡಿಂಗ್. ಸೊ ಇಟ್ ಈಸ್ ಅಪೋಸಿಟ್ ಟು ಡಿಸ್ಕೌಂಟಿಂಗ್. ಸೊ ಡಿಸ್ಕೌಂಟಿಂಗ್ that is it starts from the maturity value and arriving at the amount invested is called discounting. ಈಗ ಇಲ್ಲೇನು ಮಾಡಿದ್ವಿ, ಕಾಂಪೌಂಡಿಂಗಲ್ಲಿ ಎಷ್ಟು ಹಾಕಿದ್ವಿ, ಮುಂದೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ಏನಾಗುತ್ತೆ, ಮುಂದೆ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ, ನಾವೆಷ್ಟು ಈಗ ಹಾಕ್ತೀವಿ. ಅರಿ ಫಾಲೋಡ್, ಸ್ಟಾರ್ಟಿಂಗ್ ಫ್ರಮ್ ದ ಮೆಚುರಿಟಿ ವ್ಯಾಲ್ಯೂ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಅಮೌಂಟ್ ಇನ್ವೆಸ್ಟೆಡ್ ಟುಡೇ. ಮುಂದಿಂದು ಕೊಟ್ಟಿದ್ದಾರೆ, ಮೆಚುರಿಟಿ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಒಂದೇ ಟೈಮ್ ಹಾಕೋದು, 1 ಟೈಮ್ ಹಾಕೋದು. ಬಟ್ ಈಗ ಏನಾಗಿದೆ, ಹಿಂದೆ ಕಾಂಪೌಂಡಿಂಗಲ್ಲಿ ಏನು ಮಾಡಿದ್ವಿ, ಈಗ ಹಾಕಿದ್ವಿ, ಮುಂದೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನನ್ನು ಮಾಡಿದ್ವಿ. ಅರ್ಥ ಆಗ್ತಿದೆಯಾ? ಈಗ ಏನಾಯಿತು, ಮೆಚುರಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಎಷ್ಟು ಅಮೌಂಟ್ ಹಾಕಬೇಕು ಅಂತ ಕೇಳ್ತಾ ಇದ್ದೀವಿ. ಸೊ ಅದನ್ನು ನಾವೇನು ಹೇಳ್ತೀವಿ, ಡಿಸ್ಕೌಂಟಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಏನು, ಪಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 plus r to the power of n. 1 plus r to the power of n. ಸೊ ಇದೆಲ್ಲ ಸೇಮ್. ಪಿ ಅಂತಂದರೆ ಏನು, ಪ್ರಿನ್ಸಿಪಲ್ ಅಮೌಂಟ್ ಇನ್ವೆಸ್ಟೆಡ್. ಎ ಮೀನ್ಸ್ ಮೆಚುರಿಟಿ ವ್ಯಾಲ್ಯೂ, ಕರೆಕ್ಟಾ? ಮೆಚುರಿಟಿ ವ್ಯಾಲ್ಯೂ. 1 plus r ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್. n ಈಸ್ ನಂಬರ್ ಆಫ್ ಇಯರ್ಸ್. ನಿಮ್ಮ ನೋಟ್ಸಲ್ಲಿ ಇದೆ. ಓಕೆ, ಸೊ ಈಗ ಒಂದು ಪ್ರಾಬ್ಲಮ್ ತಗೊಳ್ಳಿ. Gautam wants to have rupees 60,000
5 years from now. ಅವನಿಗೆ 5 ವರ್ಷ ಆದಮೇಲೆ ಎಷ್ಟು ಬರಬೇಕು? ಅವನಿಗೆ 60,000 ಬರಬೇಕು. ಇವಾಗಿಂದ ಇನ್ನು 5 ವರ್ಷ ಆದಮೇಲೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ? 60,000. ದಟ್ಸ್ ಮೆಚುರಿಟಿ ವ್ಯಾಲ್ಯೂ ಈಸ್ ವಾಟ್? 60,000. 60,000 ಬರಬೇಕು. ನೀವು ಲೆಕ್ಕ ಅರ್ಥ ಮಾಡ್ಕೋಬೇಕು. So for this purpose he wants to invest in a mutual fund which is expected to give a compound interest of 12% per annum. So ಅವನಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀಯ? ನಾನು ಹಾಕಿದ್ದು ದುಡ್ಡಿಗೆ 12% ರೇಟ್ ಆಫ್ ಇಂಟ್ರೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಕ್ಯಾಲ್ಕುಲೇಟ್ ಹೌ ಮಚ್ ಹೀ ಶುಡ್ ಇನ್ವೆಸ್ಟ್ ನೌ. ಓಕೆ, ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಾರೆ. ನೀವು ಕಾಂಪೌಂಡಿಂಗ್ ಹಾಕಬೇಕೋ ಡಿಸ್ಕೌಂಟಿಂಗ್ ಹಾಕಬೇಕು ಅಂದರೆ ನೀವು ಲೆಕ್ಕ ನೋಡಿಕೊಂಡೆ ನೀವು ಡಿಸೈಡ್ ಮಾಡಬೇಕು. ಸೊ ಏನು ಮಾಡಬೇಕು? ಈಗ ಪ್ರಿನ್ಸಿಪಲ್ ಅಮೌಂಟ್ ಈಗ ಕೊಟ್ಟು ಮೆಚುರಿಟಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದರೆ ಏನು ಮಾಡಬೇಕು? ಕಂಪೌಂಡಿಂಗ್. ಓಕೆ, ಕಂಪೌಂಡಿಂಗ್ ಅಂತಂದರೆ ನಿಮ್ಮ ಅಸಲು, ದಟ್ ಈಸ್ ಅಸಲು ಮತ್ತು ಬಡ್ಡಿ ಅದ್ರ ಮೇಲೆ ಬಡ್ಡಿ ಆಗ್ತಾ ಹೋಗ್ತದೆ. ಓಕೆ, ಸೊ ಇಟ್ ಈಸ್ ಅಕ್ರೂಡ್. ಸೊ ಇನ್ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟ್ ಆನ್ ಬೋತ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಮೇಲೆ ಬಡ್ಡಿ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಡಿಸ್ಕೌಂಟಿಂಗ್ ಅಂದರೆ ಏನಾಗುತ್ತೆ? ಮೆಚುರಿಟಿ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಯು ಶುಡ್ ಫೈಂಡ್ ಔಟ್ ಪ್ರಿನ್ಸಿಪಲ್ ಅಮೌಂಟ್. ವಾಟ್ ಈಸ್ ದ ಅಮೌಂಟ್ ಇನ್ವೆಸ್ಟೆಡ್ ಟು ಬಿ ಕ್ಯಾಲ್ಕುಲೇಟೆಡ್. ಓಕೆ, ಸೊ ಈಗ ಏನಾಯಿತು? ಎಷ್ಟು ಇನ್ವೆಸ್ಟ್ಮೆಂಟ್ ಸರಿ ಇದೆ? ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್? 12% ಅಂದರೆ ಡೆಸಿಮಲಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? 0.12. ಗೊತ್ತಾಯ್ತಲ್ವಾ? ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಯ್ತಲ್ವಾ? ಎನ್ ಈಸ್ 5 years. 5 years. So ಈಗ you should apply this formula and calculate the P is P calculation ಮಾಡಬೇಕು. A is 60,000. 1 plus R. Sorry, 1 plus, what is the R? 0.12 to the power of 5. 60,000 divided by 1.12 to the power of 5. So 60,000. So ಈಗ ಏನು ಮಾಡಬೇಕು? 1.12 into 1.12 ಫಸ್ಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ಮಾಡಿದ್ರಾ? ಆಮೇಲೆ ಏನು ಮಾಡಬೇಕು? ಇನ್ನು ಎಷ್ಟು ಆಯಿತು? 2 ಸಲ ಆಯಿತು. 5 ವರ್ಷದಲ್ಲಿ 2 ಸಲ ಮುಗಿದ್ವಿ. ಇನ್ನು 3 ಸಲ ಮಾಡಬೇಕು. 3 ಸಲ ಈಕ್ವಲ್ಸನ್ನು ನಿಧಾನ ಕೊಟ್ಟು ಎಷ್ಟು ಬರುತ್ತೆ ಹೇಳಿ? 1.7623. ಅದು 3-4 ಡಿಜಿಟ್ ತೊಗೊಳ್ಳಿ. 2 ಆದರೆ 2, 3 ಆದರೆ 3, 4 ಆದರೆ 4. ಏನು ಸ್ವಲ್ಪ ಅಮೌಂಟ್ ವ್ಯತ್ಯಾಸ ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಸೊ ಈಗ ಎಷ್ಟು ಬರುತ್ತೆ? 34,046. ಕೆಲವರಿಗೆ 40 ಬರುತ್ತೆ. 2 ಡಿಜಿಟ್ ತೊಗೊಂಡ್ರೆ 40, 38, 35 ಹಿಂಗೆಲ್ಲ ಬರುತ್ತೆ. ಸೊ ಏನು ಗಾಬರಿ ಆಗೋದು ಬೇಡ. ಸೊ ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಗೌತಮ 34,046 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಟ್ ದ ರೇಟ್ ಆಫ್ 12% ನಿಮಗೆ 5 years ಆದಮೇಲೆ ಎಷ್ಟು ಸಿಕ್ಕತ್ತೆ? ಇಲ್ಲಿ ಮೆಚುರಿಟಿ ವ್ಯಾಲ್ಯೂ ಕೊಟ್ಟಿದ್ರು. ಈಗ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿ ನಾವು ಏನು ಮಾಡ್ಕೊಂಡ್ವಿ? ಕ್ಯಾಲ್ಕುಲೇಷನನ್ನು ಮಾಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸ್ಪಾರ್ಟೆಕ್ ಲಿಮಿಟೆಡ್ ಹ್ಯಾಸ್ ಎ ಸರ್ಪ್ಲಸ್ ಫಂಡ್. ಸ್ಪಾರ್ಟೆಕ್ ಕಂಪನಿಯಲ್ಲಿ ಅವ್ರ ಹತ್ರ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಇದೆ. ಸರ್ಪ್ಲಸ್ ಅಂತಂದರೆ ಎಕ್ಸ್ಟ್ರಾ ಉಳ್ಕೊಂಡಿದೆ. It wants to invest the fund at 14% in such a way that it would withdraw partially an amount of rupees 1 lakh after 4 years and 2 lakh after 6 years. ಸೊ ಏನು ಹೇಳ್ತಾ ಇದ್ದಾರೆ? ಅವರು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತಯಾರಿದ್ದಾರೆ. ಬಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್? 14%. So they are expecting 14% interest. 14% ಇಂಟ್ರೆಸ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದರೆ, ಬಟ್ ಅವ್ರಿಗೆ ಹೇಗೆ ಅಮೌಂಟ್ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. 4 ವರ್ಷ ಆದಮೇಲೆ ಎಷ್ಟು ಬರಬೇಕು? 4 ವರ್ಷ ಆದಮೇಲೆ 1 ಲಕ್ಷ ಬರಬೇಕು.
ಪಾರ್ಷಿಯಲಿ ವಿಡ್ರಾ ಅಂದರೆ ಸ್ವಲ್ಪ ಮಾತ್ರ ವಿಡ್ರಾ ಮಾಡ್ಕೊಳ್ತಾರೆ. 4 ವರ್ಷ ಆದಮೇಲೆ ಏನು ಬರಬೇಕು? 1 lakh. ಆಮೇಲೆ 6 ವರ್ಷ ಆದಮೇಲೆ ಎಷ್ಟು ಬರಬೇಕು? 2 lakhs ಬರಬೇಕು. ಬರೋಕ್ಕಾದರೆ ಡಿಟರ್ಮಿನ್ ದ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ನಾವು. ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲಿ ಒಂದ್ಸಲಿ ಎಲ್ಲ ದುಡ್ಡು 2 ಸಲ ಕೆಡ್ತಾ ಇದೆ. ಓಕೆ, ಸೊ ಈ ಮನಿ ಬ್ಯಾಕ್ ಪಾಲಿಸಿ ಎಲ್ಲ ಇರೋದಿಲ್ಲ, ಅದು ಇದೇ ಥರ ಬರುತ್ತೆ. ಓಕೆ, ಈಗ ನೋಡ್ಕೊಳ್ಬೇಕು ಏನೇನು ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಡಿಸ್ಕೌಂಟಿಂಗ್ ಪ್ರಾಬ್ಲಮ್. ಸೊ ಅಮೌಂಟ್ ಇನ್ವೆಸ್ಟೆಡ್ ಹೇಳಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಡಿಸ್ಕೌಂಟಿಂಗ್ ಫಾರ್ಮುಲಾ ಹಾಕಬೇಕು. ಏನೇನು ಬರುತ್ತೆ ನೋಡ್ಕೊಳ್ಳಿ. ಸೊ ವಾಟ್ ಈಸ್ ದ ಪ್ರಿನ್ಸಿಪಲ್ ಅಮೌಂಟ್ ಇದು ಕ್ಯಾಲ್ಕುಲೇಟ್ ಅಲ್ವಾ. ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನು ಬರಬೇಕು? 2 ಸಲ ಬರಬೇಕಲ್ಲ. ಒಂದ್ಸಲಿ 1 ಲಕ್ಷ, ಇನ್ನೊಂದ್ಸಲಿ ಎಷ್ಟು ಬರಬೇಕು? ಅಲ್ಲ, ಸರಿ, ಇನ್ನೊಂದ್ಸಲಿ 2 lakh. 2 ಸಲ ಬರಬೇಕು. ಓಕೆ, ಒಂದ್ಸಲಿ 1 ಲಕ್ಷ ಯಾವಾಗ? 4 years ಆದಮೇಲೆ. ಆಮೇಲೆ 6 years ಆದಮೇಲೆ ಏನು ಬರಬೇಕು? 2 lakh. ಸೊ ಅಲ್ಲಿಗೆ n is equal to after 4 years. ಇನ್ನೊಂದು ಎಷ್ಟು ಬರಬೇಕು? after 6 years. ಅರ್ಥ ಆಯ್ತಾ? 1 ಲಕ್ಷ 4 years ಆದಮೇಲೆ, 2 ಲಕ್ಷ ಏನಾಗಬೇಕು? 6 years ಆದಮೇಲೆ ಬರುತ್ತೆ. ಸೊ ಆರ್ ಎಷ್ಟು? 14%. 14% ಅಂದರೆ ಎಷ್ಟಾಗುತ್ತೆ? 0.14. ಗೊತ್ತಾಗ್ತಿದೆಯಾ? 0.14. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿ. ಇದನ್ನು ಏನು ಮಾಡಬೇಕು? ಇದು ಒಂದು ಸಲಿಗೆ ಆಯಿತು. ಈಗ ಏನು ಮಾಡಬೇಕು? 2 ಸಲಿಗೆ ಆಗಬೇಕು. ಇದಕ್ಕೇನು ಪ್ಲಸ್ ಅಂತ ಹಾಕೊಳ್ಳಿ. A ಡಿವೈಡೆಡ್ ಬೈ 1 + r ಟು ದ ಪವರ್ ಆಫ್ n. 3 ಸಲ ದುಡ್ಡು ಬರಬೇಕು ಅಂತಂದರೆ ಇನ್ನೊಂದು ಸಲಿಗೆ ಪ್ಲಸ್ ಮಾಡ್ಕೊಂಡ್ರೆ ಆಯಿತು. ಒಂದ್ಸಲಿ ಕೇಳಿದ್ದಾರೆ ಎಕ್ಸಾಮಲ್ಲಿ, 3 ಸಲ ಕೇಳಿದ್ರೆ ಇದನ್ನೇ 3 ಸಲ ಹಾಕಿ. ಅರ್ಥ ಆಯ್ತಾ? ಸೊ A is first one 1 lakh divided by 1 + 0.14 to the power of 4 years. Okay, plus 2 lakhs 1.14 to the power of 6. 6 years ಆದಮೇಲೆ ಎಷ್ಟು? 1 lakh divided by 1.14 to the power of 4 plus 2 lakh divided by 1.14 to the power of 6. 1 lakh. ಈಗ ಏನು ಮಾಡಬೇಕು? 1.14 ಇಂಟು 1.14 ಮಾಡಿ. 2 ಸಲ ಆಯಿತು. ಇನ್ನು 2 ಸಲ ಮಾಡಬೇಕು. 2 ಸಲ ಮಾಡಬೇಕು. 2 ಸಲ ಮಾಡಬೇಕು. 2 ಸಲ ಈಕ್ವಲ್ಸ್ ಬರ್ತಿ ಎಷ್ಟು ಬರುತ್ತೆ? 1.689. ಇಲ್ಲ ನೀವು 2 ಡಿಜಿಟ್ ತೊಗೊಳ್ತೀರಾ ಅಂತಂದರೆ 1.68 ಇರುತ್ತಲ್ಲ. 2 ಇದು 3rd ಡಿಜಿಟ್ ಏನಿದೆ 8 ಇದೆ. ಅವಾಗ 5ಗಿಂತ ಜಾಸ್ತಿ ಇದ್ರೆ ಏನು ಮಾಡಬೇಕು? 6 9 ಮಾಡ್ಕೊಳ್ಳಿ. ಏನೂ ಗೊತ್ತಾಗಿಲ್ಲ ಅಂದರೆ ಸುಮ್ಮನೆ ಹಂಗೆ ಇಡಿ. ಓಕೆ, ಕೆಲವು ಸಲ ನಿಮ್ಗೆ ಗೊತ್ತಾಗಲ್ಲ, ಹಾಗೆ ಇಡಿ, ಏನು ಬಂದರೆ. ನೆಕ್ಸ್ಟು 2 lakhs ಡಿವೈಡೆಡ್ ಬೈ, ಸೊ ಇದು ಮಾಡಿ 1.14 ಇಂಟು 1.14. ಓಕೆ, 2 ಸಲ ಆಯಿತು. ಇನ್ನು 2 ಸಲ ಮಾಡಬೇಕು. 4 ಸಲ ಈಕ್ವಲ್ಸ್ ಬರ್ತೀವಿ. ಎಷ್ಟು ಬರುತ್ತೆ? 2.194. ಸೊ ಈಗ ಡಿವೈಡ್ ಮಾಡಿ. 210, 208, 208, 210 ಎಲ್ಲ ನೋ ಪ್ರಾಬ್ಲಮ್. ಎಷ್ಟು ಬರುತ್ತೋ ಅಷ್ಟು ಇದೆ ಅಷ್ಟೇ. ಓಕೆ, ಇಷ್ಟೇನ ಕರೆಕ್ಟಾ? ಇದೆಷ್ಟು? 91,180. ಸೊ 2 ಆ್ಯಡ್ ಮಾಡಿ 1,50,330. ಸೊ ಈಗ ನೀವು ಎಷ್ಟು ಮಾಡಬೇಕು? 1,50,000
1,50,330 ಟು ಬಿ ಇನ್ವೆಸ್ಟೆಡ್ ನಾವು ಮಾಡಿದರೆ ನಿಮಗೆ 4 ಇಯರ್ಸ್ ಆದಮೇಲೆ 1 ಲಕ್ಷ ಕೊಡ್ತಾರೆ. ಆಫ್ಟರ್ 6 ಇಯರ್ಸ್ ಆದಮೇಲೆ 2 ಲ್ಯಾಕ್ ಕೊಡ್ತಾರೆ. ಇನ್ನು 3 ಸಲ ತೊಗೊಂಡ್ರೆ ಇನ್ನೊಂದು ಸಲ ಅರ್ಥ ಆಯ್ತಾ? ಎಕ್ಸಾಂಪಲ್ ಹೇಳಿದ್ದಾರೆ ಒಂದ್ಸಲಿ, ಅದನ್ನು 3 ಸಲ ಹಾಕ್ತಾರೆ. ಈಗ ಗೊತ್ತಾಯ್ತಲ್ವ ಕಾಂಪೌಂಡಿಂಗಿಗೂ ಮತ್ತು ಡಿಸ್ಕೌಂಟಿಂಗಿಗೂ ಗೊತ್ತಾಯ್ತಲ್ವಾ ಹೇಗೆ ಅಂತ? ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದಿದೆ ನೋಡಿ. ಸುಶ್ರುತ್ ವಾಂಟೆಡ್ ಟು ಟೇಕ್ ಎ ಮನಿ ಬ್ಯಾಕ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಸುಶ್ರುತ್ ಏನು ಮಾಡ್ತಿದ್ದಾನೆ, ಒಂದು ಮನಿ ಬ್ಯಾಕ್ ಪಾಲಿಸಿಯನ್ನು ತಗೊಳ್ತಾ ಇದ್ದಾನೆ LIC. ಓಕೆ, ಮನಿ ಬ್ಯಾಕ್ ಪಾಲಿಸಿಯನ್ನು ತಗೊಳ್ತಾ ಇದ್ದಾನೆ. He wanted to have 12,000 rupees after 4 years. ಸೊ ಏನು ಮಾಡ್ತಾ ಇದ್ದಾನೆ ಅವನು? ಸೊ ಎಷ್ಟು ಬರಬೇಕು ನಿಮಗೆ? 12,000. ದಟ್ ಈಸ್ ಎನ್ ಅಲ್ವಾ? ಎನ್ ಈಸ್ 12,000 ಎಷ್ಟು ವರ್ಷ ಆದಮೇಲೆ ಬರಬೇಕು? 4 ಇಯರ್ಸ್. ಸೊ 4 ಇಯರ್ಸ್. ಇನ್ನೊಂದು 20,000 after 20,000 after 8 years. ಅರ್ಥ ಆಗ್ತಿದೆಯಾ? ಆ್ಯಂಡ್ 50,000 after 12 years. 50,000 ಎಷ್ಟು ವರ್ಷ ಆದ್ಮೇಲೆ ಬರಬೇಕು? 12 years. ಈಗ ಅವನು ಎಷ್ಟು ಒಂದು ಮನಿ ಬ್ಯಾಕ್ ಪಾಲಿಸಿಯನ್ನು ತಗೊಳ್ತಾ ಇದ್ದಾನೆ. ಅವನಿಗೆ ಯಾವ ಥರ ದುಡ್ಡು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. 4 ಇಯರ್ಸ್ ಆದಮೇಲೆ 12,000 ಸಿಗಬೇಕು ಅವನಿಗೆ. 8 ವರ್ಷ ಆದಮೇಲೆ ಎಷ್ಟು ಸಿಗಬೇಕು? 20,000. ಸೊ 12 ಇಯರ್ಸ್ ಆದಮೇಲೆ ಏನು ಮಾಡಬೇಕು? 50,000. 3 ಸಲ ಮನೆಗೆ ದುಡ್ಡು ಕೇಳ್ತಾ ಇದ್ದಾನೆ ಅವನು. ಮನಿ ಬ್ಯಾಕ್ ಪಾಲಿಸಿ ಅಂತಂದರೆ ಸೊ ಇಯರ್ ಬೈ ಇಯರ್ ನಿಮ್ಗೆ ಇಷ್ಟಿಷ್ಟು ಬರಬೇಕು ಅಂತ. ಓಕೆ, ಸೊ ಈಗ ಅವ್ರೇನು ಹೇಳ್ತಾರೆ, ಅಸ್ಯೂಮಿಂಗ್ ದಟ್ ದ ಬೋನಸ್ ಡಿಕ್ಲೇರ್ಡ್ ಬೈ ದ ಇನ್ಶೂರೆನ್ಸ್ ಕಂಪನಿ ವರ್ಕ್ಡ್ ಔಟ್ ಟು ಎ 4% ಆ್ಯಾವ್ರೇಜ್. ಅವರು ಬೋನಸ್ ಕೊಡ್ತಾ ಇದ್ದಾರೆ, ವರ್ಷ ಬೋನಸ್ ಕೊಡ್ತಾರಲ್ಲ, ಅದು ಆನ್ ಆ್ಯನ್ ಆ್ಯಾವರೇಜ್ ಸರಾಸರಿ ಎಷ್ಟಿದೆ? 4%. ವಾಟ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್? 4%. ಅಂದರೆ ಆನ್ 0.004. ಅದು ಹೇಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಕ್ಯಾಲ್ಕುಲೇಷನ್ ಮಾಡಿ. 0.04 ಇಷ್ಟು ಬರುತ್ತೆ. ಸೊ ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು? ಪ್ರಿನ್ಸಿಪಲ್ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ನಾವು. ಈಗ ನಾವು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ. ಈಗ ಏನಾಯಿತು, 3 ಸಲ ದುಡ್ಡು ಬರಬೇಕಂದ್ರೆ ಇದನ್ನೇನು ಮಾಡಬೇಕು? ನೀವು 3 ಸಲ ಮಾಡಬೇಕು. A divided by 1 plus R to the power of n. ಸೊ ಈಗ ಫಸ್ಟ್ ಏನು ಬರಬೇಕು? 12,000 divided by 1.01 plus 0.04 to the power of 4 years plus 20,000. So after 8 years 0.04 8 years plus 50,000 1.0 ಕರೆಕ್ಟ್ ಅಲ್ವಾ? ನಾನು ಡೈರೆಕ್ಟ್ ಹಾಕ್ತೀನಿ 1 ಪ್ಲಸ್ ನೆಕ್ಸ್ಟ್ ಸ್ವಲ್ಪ ಹೋಗ್ಬಿಟ್ಟಿದ್ದೀನಲ್ವಾ? ಓಕೆ, ನೋ ಪ್ರಾಬ್ಲಮ್. ಓಕೆ, 12,000 divided by 1.04 to the power of 4 plus step ಬರಬಾರ್ದು. ಓಕೆ, 20,000 1.04 to the power of 8 plus 50,000 1.04 to the power of 12. So 12 ಈಗ ಮಾಡಿ 12,000. ಸೊ ಇದೇನು ಮಾಡಬೇಕು? 12,000 divided by 1.14 into 1.04 into 1.04 ಮಾಡಿ ಫಸ್ಟ್. ಇನ್ನು ಎಷ್ಟು 2 ಸಲ ಉಳಿದ್ರೆ 2 ಸಲ ಈಕ್ವಲ್ಸ್ ಹೊತ್ತಿ ಎಷ್ಟು ಬರುತ್ತೆ ಹೇಳಿ? 1.1698 plus 20,000 divided by
1.04 ಇಂಟು 1.04 ಮಾಡ್ಕೊಳ್ಳಿ. 2 ಸಲ ಆಯಿತು. ಇನ್ನು ಎಷ್ಟು ಮಾಡಬೇಕು? 6 ಟೈಮ್ಸ್. 6 ಟೈಮ್ಸ್ ಅನ್ನು ಈಕ್ವಲ್ಸ್ ಅನ್ನು ಒತ್ತಿ. 1.85 ಪ್ಲಸ್ 50,000. ಈಗ ನೋಡಿ ಈ ಥರ ಬಂದಾಗ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. 12 ವರ್ಷ ಇನ್ಫಿನಿಟಿ ಮಾಡ್ಕೊಳಕ್ಕಾಗಲ್ಲ. ನೀವೇನು ಮಾಡಬೇಕು? 1.04 ಇಂಟು 1.04 ಮಾಡಿ. ಫಸ್ಟ್ ಏನು ಬರುತ್ತೋ ಅದಕ್ಕೆ ಇನ್ನು ಎಷ್ಟು ಸಲ ಏನು ಮಾಡಬೇಕು? 12ರಲ್ಲಿ 2 ಟೈಮ್ ಆಯಿತು. ಇನ್ನು 10 ಸಲ ಕೌಂಟ್ ಮಾಡಿಕೊಂಡು ಒತ್ತು. ಜಾಸ್ತಿ ಓದ್ಬಾರ್ದು, ಕಡಿಮೆನೂ ಓದ್ಬಾರ್ದು. ಇಷ್ಟು 1.10 ಕರೆಕ್ಟಾ? ನೀವು ಇಲ್ಲಿ 4 ನಿಲ್ಲಿಸ್ಬೇಕಾದ್ರೆ 5ನೇದು ನೋಡ್ಕೊಳ್ಬೇಕು. 5ನೇದು 5ಕ್ಕಿಂತ ಜಾಸ್ತಿ ಒಂದು ಈ ಕಟ್ಟದು ನೋ ಪ್ರಾಬ್ಲಮ್. ಸೊ ಈಗ ಇದನ್ನು ಡಿವೈಡ್ ಮಾಡಿ ಹೇಳಿ ನನಗೆ. 10,258 ಪ್ಲಸ್ 14,614 31,230 ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ? 60,000 56,100. ನಿಮಗೆ ಈ ಥರ ದುಡ್ಡು ಬರಬೇಕಾದ್ರೆ 4 ಇಯರ್ಸ್ ಆದಮೇಲೆ 12,000, 8 ಇಯರ್ಸ್ ಆದಮೇಲೆ 20,000, 12 ಇಯರ್ಸ್ ಆದಮೇಲೆ 50,000 ಬರಬೇಕಂದ್ರೆ ನಿಮಗೆ ಈಗ ಎಷ್ಟು ಹಾಕಬೇಕು? 56,102 ಮಾಡಿದ್ರೆ ಆಯಿತು. ಓಕೆ, ಕ್ಲಿಯರ್? ಈಗ ಎರಡೇ ಹೇಳ್ಕೊಟ್ಟಿರೋದು ನಿಮಗೆ, ಕಾಂಪೌಂಡಿಂಗ್ ಮತ್ತು ಡಿಸ್ಕೌಂಟ್. ಕಾಂಪೌಂಡಿಂಗಲ್ಲಿ ನಾವೇನು ಮಾಡ್ತೀವಿ? ವಿ ಆರ್ ಕ್ಯಾಲ್ಕುಲೇಟಿಂಗ್ ವಾಟ್? ಮೆಚುರಿಟಿ ವ್ಯಾಲ್ಯೂ ಫ್ರಮ್ ದ ಅಮೌಂಟ್ ಇನ್ವೆಸ್ಟೆಡ್. ಓಕೆ, ಸೊ ಕಾಂಪೌಂಡಿಂಗಲ್ಲಿ ಏನು ಮಾಡ್ತೀವಿ ನಾವು? ಇದನ್ನು ಶಾರ್ಟ್ ಫಾರ್ಮ್ ಏನು? ಅಮೌಂಟ್ ಇನ್ವೆಸ್ಟೆಡ್ ಕೊಟ್ಟಿರ್ತಾರೆ. ಅಮೌಂಟ್ invested is given, so you are calculating the maturity value. ಇದನ್ನ ಕಂಡುಹಿಡಿತೀರಾ. This is given. ಅರ್ಥ ಆಯ್ತಾ? ಇದು ಶಾರ್ಟ್ ಫಾರ್ಮ್ ಅಲ್ಲಿ ಎಲ್ಲರೂ ಫಿಗರ್ ಬರ್ಕೊಳ್ಳಿ. So amount invested today is given. You are calculating what? Maturity value. ಇದು ಏನಾಯಿತು? ಕಾಂಪೌಂಡಿಂಗ್ ಶಾರ್ಟ್ ಫಾರ್ಮ್ ಇದು ಫಾರ್ಮುಲಾ. ಸೊ ಡಿಸ್ಕೌಂಟಿಂಗ್ ಅಲ್ಲಿ ಏನು ಮಾಡ್ತೀವಿ ನಾವು? ಡಿಸ್ಕೌಂಟಿಂಗ್ ಅಲ್ಲಿ ಸೊ ಮೆಚುರಿಟಿ ವ್ಯಾಲ್ಯೂ ಈಸ್ ಗಿವನ್. ಅರ್ಥ ಆಯ್ತಾ? ಮೆಚುರಿಟಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ಯು ಆರ್ ಕ್ಯಾಲ್ಕುಲೇಟಿಂಗ್ ವಾಟ್? ಅಮೌಂಟ್ ಟು ಬಿ ಇನ್ವೆಸ್ಟೆಡ್. ಈಗ ಎಷ್ಟು ಹಾಕೊಳ್ಬೇಕು? ಈಗ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಟುಡೇ. ಓಕೆ, ಅರ್ಥ ಆಯ್ತಾ? ಸೊ ಇದನ್ನು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಕ್ವಶನ್ ಮಾರ್ಕ್. ಕಾಂಪೌಂಡಿಂಗಲ್ಲಿ ಏನೋ ಈಗ ಎಷ್ಟು ಹಾಕ್ತಿದ್ದೀವಿ ಅಂತ ಹೇಳಿರ್ತಾರೆ, ಮುಂದಿಂದು ಕಂಡುಹಿಡಿಯೋಕ್ಕೆ ಹೇಳಿರ್ತಾರೆ. ಅಂತಂದರೆ ನೀವು ಹಾಕಿದ್ದ ಅಮೌಂಟಿಗೆ ಈ ವರ್ಷಕ್ಕೆ ಅಮೌಂಟು, ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್, ಫಸ್ಟ್ ಇಯರ್ ಇಂಟ್ರೆಸ್ಟು. ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಕೊಡಬೇಕಾದ್ರೆ ಏನಾಗುತ್ತೆ? ಫಸ್ಟ್ ಇಯರ್ ಇಂಟ್ರೆಸ್ಟ್, ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಎರಡು ಸೇರಿಸಿ ಮತ್ತು ನೆಕ್ಸ್ಟು ಎರಡಕ್ಕೂ ಸೇರಿಸಿ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ಥರ್ಡ್ ಇಯರ್ ಕೊಡಬೇಕಾದ್ರೆ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟು, ಫಸ್ಟ್ ಇಯರ್ ಇಂಟ್ರೆಸ್ಟು, ಸೆಕೆಂಡ್ ಇಯರ್ ಇಂಟ್ರೆಸ್ಟು ಸೇರಿಸಿ ಅದ್ರ ಮೇಲೆ ಬಡ್ಡಿ ಕ್ಯಾಲ್ಕುಲೇಷನ್. ಸೊ ಕಾಂಪೌಂಡಿಂಗ್ ಅಂದರೆ ಏನಾಗುತ್ತೆ? ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು? ಚಕ್ರ ಬಡ್ಡಿ. ಸೊ ಇಲ್ಲಿ ಕಾಂಪೌಂಡಿಂಗಲ್ಲಿ ಏನು? ಅಮೌಂಟ್ ಇನ್ವೆಸ್ಟೆಡ್ ಈಸ್ ಗಿವನ್. ವಿ ಶುಡ್ ಕ್ಯಾಲ್ಕುಲೇಟ್ ವಾಟ್? maturity value. So in the discounting, maturity value is given. You are calculating the amount to be invested now. ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನನ್ನು ಮಾಡಬೇಕು. ನಿಮಗೆ ಯಾವುದೇ ಪ್ರಾಬ್ಲಮಲ್ಲೂ ಏನು ಫಾರ್ಮುಲಾ ಹಾಕಿ ಅಂತ ಕೊಡೋದಿಲ್ಲ. ಆಮೇಲೆ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇಲ್ಲಿ ನಾನು 1 + 6 ಅಂತ ತೊಗೊಂಡಿದ್ದೀನಿ.
ಇದು ನಿಮ್ಗೆ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ. ಕೆಲವು ಬುಕ್ಕಲ್ಲಿ ಇಲ್ಲಿ ಯಾರು ಏನೇನೋ ತೊಗೊಂಡಿದ್ದಾರೆ, ನೀವು ಏನಾದರೂ ತೊಗೊಳ್ಳಿ, ಲೆಕ್ಕ ತೊಗೊಳ್ಳಿ, ಇದನ್ನು ಫಾರ್ಮುಲಾ ಹಾಕಿ ಮಾಡಿ. ಬುಕ್ಕಲ್ಲಿ ಬೇರೆ ಬೇರೆ ಥರ ಇದೆ. ನೀವು ಎಸ್ ಬಿ ಗುಪ್ತಾ ಮತ್ತು ಶಶಿ ಕೆ ಗುಪ್ತಾ ಅದರಲ್ಲಿ ನೋಡ್ಕೊಳ್ಳಿ ಆಯಿತಾ. ಇನ್ನೂ ಬೇರೆ ತುಂಬ ಪ್ರಾಬ್ಲಮ್ಸ್ ಇದೆ. ಇದೇ ಥರ ನೀವು ಲೆಕ್ಕ ಮಾಡ್ತಾ ಹೋಗಿ. ಅರ್ಥ ಆಯಿತಾ? ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ನೀವು ಆಮೇಲೆ ಕೇಳ್ಕೊಳ್ಬೇಕು. ಅರ್ಥ ಆಯಿತಾ? ಈಗ ಫಸ್ಟು ಕಂಪೌಂಡಿಂಗ್ ಆ್ಯಂಡ್ ಇದು ಈಗ ನಿಮಗೆ ಪ್ರಾಬ್ಲಮ್ ಬರೋಲ್ಲ. ಎಲ್ಲ ಈ ಚಾಪ್ಟರ್ ಮುಗಿದ ಮೇಲೆ ಏನಾಗುತ್ತೆ ಪ್ರಾಬ್ಲಮ್, ಯಾವ ಮೀನ್ಸ್ ಪ್ರಾಬ್ಲಮ್ ಫಾರ್ಮುಲಾ ಹಾಕೋದು ಅಂತ ಬರುತ್ತೆ. ಆವಾಗ ನೀವು ಇದನ್ನು ಸರಿಯಾಗಿ ಇವತ್ತೇ ಹೋಗಿ ಓದಿ. ಸೊ ಶಾಲ್ ವಿ ಎಂಡ್ ಮಾಡೋಣ. ಎಂಡು ಸಾಕು, ನಾಳೆ ಕಂಪ್ಲೀಟ್.